ಅರ್ಜುನ್, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಜೊತೆ ಯಾವ್ದೋ ಒಂದು ಇನ್ಸಿಡೆಂಟ್ ಮರೆಯಕ್ಕಾಗಲ್ವಂತಲ್ಲ ಯಾವ್ದು? ದರ್ಶನ್ ನನ್ನ ಬಗ್ಗೆ ನಿಂತ್ಕೊಂಡೇ ಮಾತಾಡ್ತೀನಿ ಸರ್. ನಾನು ಈಗ ಒಂದು ಸಿನಿಮಾ ಮಾಡಿದ್ದೀನಿ ಸರ್. ನನ್ನ ಸಿನಿಮಾ ಮುಹೂರ್ತಕ್ಕೆ ನನ್ನ ಇನ್ನೊಬ್ಬ ಸ್ನೇಹಿತ, ಆತನ ಹೆಸರು ನಾನು ಹೇಳ್ಬೇಕು, ರವಿ ಅಂತ, ಮೈಸೂರವನು. ಆತ ನನ್ನನ್ನ ಕರ್ಕೊಂಡು ಹೋದ. ನಾನು ಅಣ್ಣನ್ ಕರ್ಸ್ಕೊಡ್ತೀನಿ ಮುಹೂರ್ತಕ್ಕೆ ಅಂತ ಕರ್ಕೊಂಡು ಹೋದಾಗ ಅಣ್ಣ ಚೆನ್ನಾಗಿ ಮಾತಾಡಿಸಿ ನಾನು ಅಂದೆ, ಅಣ್ಣ ಮುಹೂರ್ತ ಯಾವತ್ ಮಾಡ್ಲಿ ಅಣ್ಣ? ಪೂಜೆ ಮಾಡ್ತಿರೋದ್ ನೀವು, ನಿಮಗೆ ಯಾವತ್ತು ಒಳ್ಳೆ ದಿನ ಇದೆ ಅದನ್ನ ನೋಡ್ಕೊಂಡು ನನ್ನನ್ ಕರಿ ನಾ ಬರ್ತೀನಿ ಅಂತ ಹೇಳಿದ್ರು. ನಾನು ಅವಾಗ ಪ್ರೊಡ್ಯೂಸರ್ ನ ಕೇಳ್ಕೊಂಡು ಒಂದಿನ ಡೇಟ್ ಫಿಕ್ಸ್ ಮಾಡಿದೆ. ಡೇಟ್ ಫಿಕ್ಸ್ ಮಾಡಿ ಅದಾದ್ಮೇಲೆ ಮುಹೂರ್ತಕ್ಕೆ ಬಂದಿದ್ರು ಅಣ್ಣ ಬಂದಾಗ ತುಂಬಾ ಕ್ರೌಡ್ ಆಗೋಗಿದ್ರು ಆಲ್ರೆಡಿ. ಆ ಕ್ರೌಡ್ ಅಲ್ಲಿ ಬರ್ತಿದ್ರು. ನಮ್ ಪ್ರೊಡ್ಯೂಸರ್ ಬೌನ್ಸರ್ಸ್ ಗಳನ್ನ ಇಟ್ಟಿದ್ರು. ಆ ಇನ್ವಿಟೇಷನ್ ಫೋಟೋದಲ್ಲಿ ಮಾತ್ರ ಅಣ್ಣ ಪ್ರೊಡ್ಯೂಸರ್ ನ ನೋಡಿದ್ರು ಆಕ್ಚುಲಿ. ಸೊ ಆ ಬೌನ್ಸರ್ಸ್ ಗಳು ಏನ್ ಮಾಡಿದ, ರಶ್ ಅಲ್ಲಿ ನುಗ್ಗಲ್ಲಿ ನಮ್ ಪ್ರೊಡ್ಯೂಸರ್ ನ ಹಿಡಿದು ಆ ಕಡೆ ಕಳ್ಬಿಟ್ರು. ತುಂಬಾ ಜನ ಇದ್ರು. ದರ್ಶನ್ ಅಣ್ಣ, ಅನ್ನದಾತರು ಕಣವರು, ಅವ್ರನ್ನೇ ತಳ್ತಿದಾರಲ್ಲೋ ಅಂದ್ರು. 1 ಸೆಕೆಂಡ್ ಒಂದ್ ಇನ್ವಿಟೇಷನ್ ಅಲ್ಲಿ ಯಾವತ್ತೋ ತಗೊಂಡ್ ನೋಡ್ರೋ ಒಬ್ಬ ವ್ಯಕ್ತಿನ ಅವರು ಅಷ್ಟು ಕ್ರೌಡ್ ಅಲ್ಲಿ ಕೂಡ ಆತ ಅನ್ನದಾತ ಅಂತ ಕಂಡಿದ್ರಲ್ಲ ಸರ್. ಬಹುಶಃ ಒಬ್ಬ ನಟನಿಗೆ ಇದಕ್ಕಿಂತ ಕ್ವಾಲಿಟಿ ಇನ್ನ ಯಾವುದೂ ಇಲ್ಲ. ಬಹುಶಃ ನಾನು ಅಲ್ಲಿವರೆಗೂ ದರ್ಶನ್ ಅಣ್ಣನ್ಗೆ ಬರೀ ಫ್ಯಾನ್ ಆಗಿದ್ದೆ. ಅವ್ರನ್ನ ನಟನ್ಗಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿಯಾಗಿ ಅವತ್ತಿಂದ ನಾನು ಅವ್ರನ್ನ ಪೂಜ್ಸಕ್ ಶುರು ಮಾಡಿದ್ರೆ ಅಂದ್ರೆ ತಪ್ಪಾಗಲ್ಲ.